ಗುರು ಹೇಗಿದ್ದೀರಾ? ನಾನು ಗುರು ನಿಮ್ಮ ಪಲ್ಲವಿ. ಗುರು ನೆನ್ನೆ ಬಿಗ್ ಬಾಸ್ ಎಪಿಸೋಡ್ ಅಂತೂ ಒಂದು ರೇಂಜಿಗೆ ಸಖತ್ತಾಗಿತ್ತು. ಯಾಕಂದರೆ ಜನಗಳ ಮನಸ್ಸಲ್ಲಿ ಎಷ್ಟೋ ಕ್ವೆಶನ್ಸ್ ಅನ್ನೋದು ಉಳ್ಕೊಂಡಿದ್ವು. ಈ ಥರ ಕ್ವೆಶನ್ ಕೇಳಬೇಕಾಗಿತ್ತು, ಆ ಥರ ಕ್ವೆಶನ್ ಕೇಳಬೇಕಾಗಿತ್ತು, ಯಾಕೆ ಈ ಥರ ಮಾಡ್ತಾಯಿದ್ದಾರೆ, ಇದ್ರ ಬಗ್ಗೆ ಏನು ಅವ್ರಿಂದ ಬಾಯಿಂದನೇ ಉತ್ತರ ಸಿಗಬೇಕಲ್ಲ ಅನ್ನೋ ಥರ ಒಂದು ಜನರ ಒಂದು ಪ್ರತಿಕ್ರಿಯೆ ಇತ್ತು. ಸೊ ಈ ಎಲ್ಲ ಒಂದು ಕ್ವೆಶನ್ಸನ್ನು ಅಂದರೆ ಪಬ್ಲಿಕ್ಕಲ್ಲಿರೋಂಥ ಕ್ವೆಶನ್ಸನ್ನು ಸ್ಪರ್ಧಿಗಳ ಹತ್ರ ಕೇಳೋದಕ್ಕೆ ನಮ್ಮ ಕೀರ್ತಿಯವರು ಮತ್ತು ಜಾಹ್ನವಿ ಅವರು ಹೋಗಿದ್ದರು. ಅಂದರೆ ಒಂದು ರೀತಿಯಲ್ಲಿ ಚರ್ಚಾ ಸ್ಪರ್ಧೆ ಅಂತಲೇ ಹೇಳ್ಬೋದು. ಅಂದರೆ ಅವರ ಪತ್ರಿಕಾಗೋಷ್ಠಿ ರೀತಿಯಲ್ಲಿ ಆಯೋಜನೆ ಮಾಡಿದರು. ಸೊ ಈ ಒಂದು ಕ್ವೆಶನ್ಸ್ ಕೇಳ್ತಾ ಹೋದರೆ ನಿಜಕ್ಕೂ ಅವ್ರ ಬಾಯಿಂದ ಆನ್ಸರ್ಸ್ ಬರ್ತಿದ್ದವೆಲ್ಲ ಹೌದಾ ಅಂತ ಒಂದು ಸರಿ ನಮಗೆ ಅನುಮಾನ ಬರ್ತಿತ್ತು. ಓ ಈ ಥರನಾ, ಓ ಆ ಥರನಾ. ನಮ್ಮ ಕೆಲವೊಂದು ಕ್ವೆಶನ್ಸ್ಗೆ ಈಗ ಜನರಲ್ಲಿ ಇದ್ದಂತಹ ಕ್ವೆಶನ್ಸ್ಗೆ ಆನ್ಸರ್ ಸಿಕ್ಕಿದೆ ಅಂತ ನನಗನ್ನಿಸ್ತಿದೆ. ಯಾಕಂದರೆ ಫಾರ್ ಎಕ್ಸಾಂಪಲ್ ಕೀರ್ತಿ ಅವರು ಕೇಳ್ತಾರೆ, ವಿನಯ್ ಅವರು ನಿಮಗೆ ಜೈ ಜೈ ಅಂದವರೆಲ್ಲ ಈಗ ಹೊರಗಡೆ ಇದ್ದಾರೆ ಅನ್ನೋ ಥರ ಹೇಳ್ತಾರೆ. ಸೊ ಅದಕ್ಕೆ ವಿನಯ್ ಅವರ ಆನ್ಸರ್ ಚೆನ್ನಾಗಿತ್ತು. ನನಗೆ ಜೈ ಜೈ ಅಂದವರಲ್ಲ, ಅವರು ನನ್ನ ಫ್ರೆಂಡ್ಸು. ಬಟ್ ನಾನು ಸ್ಟಾರ್ಟಿಂಗ್ ಬಂದಾಗ 2 ಟೀಮಾಗಿ ಬಂದ್ವಿ, ಅಸಮರ್ಥರು ಮತ್ತು ಸಮರ್ಥ ಅಂತ. ಸೊ ಇವರೆಲ್ಲ ನನಗೆ ಫ್ರೆಂಡ್ಸ್ ಆದರು. ಬಟ್ ಆ ಫ್ರೆಂಡ್ಸ್ ಕೆಲವರಿಗೆ ಗ್ರೂಪ್ ಅಂತ ಕಾಣಿಸ್ತಿತ್ತು. ಬಟ್ ಏನೇ ಆಗಲಿ ಅಲ್ಲಿ ನಮ್ಮ ಗ್ರೂಪ್ ಇಲ್ಲಿ ಇಲ್ಲದೆ ಹೋಗ್ಬೋದು ಅಥವಾ ನಮ್ಮ ಫ್ರೆಂಡ್ಸ್ ಇಲ್ಲಿ ಇಲ್ಲದೆ ಹೋಗ್ಬೋದು. ಬಟ್ ಆ ಒಂದು ಫ್ರೆಂಡ್ಶಿಪ್ ಯಾವಾಗಲೂ ಸಹ ಇರುತ್ತೆ ಅನ್ನೋ ಥರ ಒಂದು ಆನ್ಸರನ್ನು ಕೊಡ್ತಾರೆ. ಸೊ ಇನ್ನೊಂದು ಕಡೆ ಕಾರ್ತಿಕ್ ಅವ್ರಿಗೆ ಕೇಳ್ತಾರೆ, ಇಲ್ಲಿ ಸಂಗೀತ ಇಲ್ಲದೆ ನೀವು 0 ಅಂತ ಪ್ರೂವ್ ಮಾಡ್ತೀನಿ ಅಂತ ಹೇಳಿದ್ರೆ ಪ್ರೂವ್ ಮಾಡಿದ್ರ ಅನ್ನೋ ಥರ ಕೇಳ್ತಾರೆ. ಸೊ ಅದಕ್ಕೆ ಅವ್ರು ಹೇಳ್ತಾರೆ, ಹೌದು ನೆಕ್ಸ್ಟು ವೀಕಲ್ಲಿ ಪಾಯಿಂಟ್ಸ್ ಅನ್ನೋ ಟಾಸ್ಕ್ ಬರುತ್ತೆ. ಸೊ ಅಲ್ಲಿ ಹೈಯೆಸ್ಟ್ ಪಾಯಿಂಟ್ ಬಿಟ್ ಮಾಡಿದವನೇ ನಾನು. ಸೊ ಹೈಯೆಸ್ಟ್ ಪಾಯಿಂಟ್ ತೊಗೊಂಡವನೇ ನಾನು. ನನ್ನ ಒಂದು ರೇಂಜನ್ನು ಆಲ್ರೆಡಿ ನಾನು ಸೆಟ್ ಮಾಡ್ಕೊಂಬಿಟ್ಟೆ, ಸಂಗೀತ ಇಲ್ಲದೆ 0 ಅಲ್ಲ ನಾನು ಅಂತ ಪ್ರೂವ್ ಮಾಡ್ಕೊಂಡಿದ್ದೀನಿ ಅನ್ನೋ ಥರ ಹೇಳ್ತಾರೆ. ಆ್ಯಂಡ್ ಇನ್ನೊಂದು ಕಡೆ ಸಂಗೀತ ಅವ್ರನ್ನ ಕೇಳ್ತಾರೆ, ನಿಮ್ಮ ಒಂದು ಫ್ರೆಂಡ್ಶಿಪ್ ಇತ್ತ ಎಷ್ಟು ಚೆನ್ನಾಗಿತ್ತು, ಈಗ ಮತ್ತೆ ನೀವು ಆ ಫ್ರೆಂಡ್ಶಿಪ್ನ ಬಯಸ್ತೀರಾ, ಮತ್ತೆ ಒಂದಾಗೋದಕ್ಕೆ ಇಷ್ಟಪಡ್ತೀರಾ ಅಂತೆಲ್ಲ ಕೇಳ್ತಾರೆ. ಸೊ ಅದಕ್ಕೆ ಸಂಗೀತ ಅವ್ರು ಹೇಳ್ತಾರೆ, ಇಲ್ಲ ನಾನು ಅವ್ರ ಕಡೆಯಿಂದ ಪ್ರಯತ್ನ ಪಡ್ತಿದ್ದಾರೆ ಅಂತ ನಮ್ರತ ಅವ್ರು ಹೇಳಿದ್ರು. ಬಟ್ ನಾನು ಅದಕ್ಕೆ ಪ್ರಯತ್ನ ಪಡೋದಕ್ಕೆ ಇಷ್ಟಪಡ್ತಾ ಇಲ್ಲ. ಯಾಕಂದರೆ ಅವಳು ಒಂದ್ಸರಿ ಪ್ರಯತ್ನ ಪಟ್ಟೆ, ಬಟ್ ನನ್ನ ಕಡೆಯಿಂದ ಮತ್ತೆ ಅದೇ ರೀತಿ ತಪ್ಪಾಗ್ಬೋದು, ಮತ್ತು ಆ ಫ್ರೆಂಡ್ಶಿಪ್ ಬ್ರೇಕ್ ಆಗ್ಬೋದು ಅನ್ನೋ ಒಂದು ಭಯದಿಂದ ನಾನು ಬೇಡ ಅಂತ ಹೇಳ್ಕೊತಿದ್ದೀನಿ ಅಂತೆಲ್ಲ ಹೇಳ್ತಾರೆ. ಸೊ ಇಲ್ಲಿ ಸಂಗೀತ ಅವರು ಮತ್ತು ಕಾರ್ತಿಕ್ ಅವರು ಮತ್ತೆ ಒಂದಾಗೋದಕ್ಕೆ ಅವರು ಒಪ್ಕೊತಾ ಇಲ್ಲ ಅಂತ ಗೊತ್ತಾಗುತ್ತೆ. ಇನ್ನೊಂದು ಕಡೆ ಪ್ರತಾಪ್ ಅವರು ಇಡೀ ಕರ್ನಾಟಕ ಜನತೆ ಮುಂದೆ ಸಾರಿ ಕೇಳಿದ್ದು. ಯಾಕಂದರೆ ಇಡೀ ಕರ್ನಾಟಕ ಜನತೆಗೆ ಅವ್ರು ಹೇಳಿದ್ರು, ಹೌದು ನನಗೆ ಕೆಲವೊಂದು ವಿಚಾರದಲ್ಲಿ ತಪ್ಪು ಮಾತಾಡಿದ್ದೀನಿ, ತಪ್ಪು ಮಾಡಿದ್ದೀನಿ, ಅದು ಏನೋ ಒಂದು ರಭಸದಲ್ಲಿ ಮಾತಾಡುವಾಗ ಏನೇನೋ ಹೇಳ್ಬಿಟ್ಟಿದ್ದೀನಿ, ಇಡೀ ಕರ್ನಾಟಕ ಜನತೆಯ ಮುಂದೆ ಕೇಳ್ತಾ ಇದ್ದೀನಿ, ನಂದು ತಪ್ಪಾಗಿದೆ, ಇನ್ನು ಮುಂದೆ ನನ್ನ ಕಂಪ್ನಿಯನ್ನು ಸ್ಟಾರ್ಟ್ ಮಾಡೋದಕ್ಕೆ ಸಪೋರ್ಟ್ ಮಾಡಿ, ಈಗ ಯಾವ ಥರ ಸಪೋರ್ಟ್ ಮಾಡ್ತಿದ್ದಾರೆ ಸೊ ಮುಂದೆನೂ ಅದೇ ಥರ ಸಪೋರ್ಟ್ ಮಾಡಿ, ನನಗೂ ಒಂದು ಜೀವನ ಇದೆ, ನನಗೂ ಒಂದು ಕುಟುಂಬ ಇದೆ ಅನ್ನೋ ಥರ ಹೇಳ್ತಾರೆ. ಸೊ ಈ ಒಂದು ಸಾರಿಯನ್ನು ಕೇಳಿ ಈಗಾಗಲೇ ಕರ್ನಾಟಕ ಜನತೆ ತುಂಬ ಖುಷಿಯಾಗಿದ್ದಾರೆ. ಬಟ್ ಏನೇ ಆಗಲಿ ಮತ್ತೆ ಆ ಒಂದು ಮಿಸ್ಟೇಕ್ಸ್ ಆಗದೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಒಂದು ಅಡ್ವೈಸ್ ಅಷ್ಟೇ ನಮ್ಮ ಕಡೆಯಿಂದ. ತಪ್ಪು ಮಾಡಿದವರು ಯಾರೂ ಇಲ್ಲ, ಬಟ್ ತಪ್ಪು ಮಾಡಿರೋದನ್ನು ಒಪ್ಕೊಂಡು ತಿದ್ದಿ ನಡೆಯೋದಿದೆಯಲ್ಲ, ಅದು ನಿಜಕ್ಕೂ ವ್ಯಕ್ತಿತ್ವ ಮತ್ತು ನಿಜವಾದ ಮನುಷ್ಯ ಅಂತಲೇ ಹೇಳ್ಬೋದು. ಹೇಳ್ತಾರೆ ಒಂದು ಕಡೆ, ತಪ್ಪು ಮಾಡೋದು ಸಹಜ, ತಿದ್ದಿ ನಡೆಯೋದು ಮನುಜ ಅನ್ನೋ ಥರ ಒಂದು ಮಾತಿದೆ. ಸೊ ಈ ರೀತಿ ತಿದ್ದಿ ನಡೆದ್ರೆ ನಿಜವಾಗ್ಲೂ ಮನುಜ ಆಗೋದಕ್ಕೆ ಸಾಧ್ಯ ಆಗ್ತಾರೆ. ಆ್ಯಂಡ್ ನಾವು ಅಷ್ಟೇ ಅವರ ಒಂದು ನೆಕ್ಸ್ಟ್ ಸ್ಟಾರ್ಟಪ್ ಮಾಡ್ತಿರುವಂತಹ ಕಂಪನಿಗೆ ನಾವು ಸಹ ನಮ್ಮ ಒಂದು ಚಾನಲ್ ಕಡೆಯಿಂದ ವಿಶ್ ಮಾಡ್ತಾ ಇದ್ದೀವಿ. ಅವ್ರ ಕಂಪ್ನಿ ಇನ್ನು ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀಲಿ, ಅವರು ಸಹ ತುಂಬ ದೊಡ್ಡ ಮಟ್ಟದಲ್ಲಿ ಹೆಸರನ್ನು ಮಾಡಲಿ ಅಂತ. ಮತ್ತು ಇನ್ನೊಂದು ವಿನಯ್ ಅವರು ಮತ್ತು ಪ್ರತಾಪ್ ಅವರಿಗೆ ಸಂಬಂಧಿಸಿದಂತೆ ಇನ್ನೊಂದು ಕ್ವಶನನ್ನು ಕೇಳ್ತಾರೆ. ಪ್ರತಾಪ್ ಅವರು ಒಂದು ಅಳುವಾಗ ಸಿಂಪತಿ ಅನ್ನೋ ಥರ ಹೇಳಿರ್ತಾರೆ ಒಂದ್ಸರಿ. ಸೊ ಅದಕ್ಕೆ ವಿನಯ್ ಅವರೇ, ನೀವು ನಿಮ್ಮ ಫ್ಯಾಮಿಲಿಯನ್ನು ಇಂಪಾರ್ಟೆಂಟನ್ನು ಕೊಡ್ತೀರಾ, ಅಂದರೆ ನಿಮ್ಮ ವೈಫ್ ನಿಮ್ಮ ಮಗ ಅಂತ ಹೇಳ್ತೀರಾ. ಸೊ ಅದೇ ರೀತಿ ಪ್ರತಾಪ್ ಅವ್ರಿಗೂ ಫ್ಯಾಮಿಲಿ ಇದೆ ಅಂತ ಗೊತ್ತಾಗಿಲ್ವಾ ಅನ್ನೋ ಥರ ಹೇಳ್ತಾರೆ. ಸೊ ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲ ನಾನು ಆ ಥರ ಎಲ್ಲ ಹೇಳಿದ್ದು, ಬಟ್ ನಾನು ಹೇಳುವಂಥ ಸಂದರ್ಭದಲ್ಲಿ ನನ್ನ ಫ್ಯಾಮಿಲಿ ಸಹ ನನಗೆ ಇಂಪಾರ್ಟೆಂಟ್ ಅಂತ ಹೇಳಿದೆ, ಬಟ್ ಅವ್ರು ಮಾಡ್ತಿರೋದು ತಪ್ಪು ಅಂತ ನಾನು ಹೇಳ್ತಾಯಿಲ್ಲ. ಆ್ಯಂಡ್ ಪ್ರತಾಪ್ ಅವರು ಹೇಳ್ತಾರೆ, ನಾನೇನು ಕಲ್ಲು ಬಂಡೆ ಅಲ್ಲ, ಎಲ್ಲರೂ ಎಷ್ಟು ಚುಚ್ಚಿ ಮಾತಾಡ್ತಾ ಇದ್ರು ಸಹ ನಾನು ಅದೇ ರೀತಿ ಕಲ್ಲು ಬಂಡೆ ರೀತಿ ಕೂತ್ಕೊಳ್ಳೋದಕ್ಕೆ ನನಗೂ ಸಹ ಭಾವನೆಗಳಿದೆ, ನನಗೂ ಸಹ ಅಳು ಬರ್ತದೆ. ಸೊ ನನಗೆ ಅಳು ಬಂದಾಗ ನಾನು ಅಲ್ಲಿ ವಾಶ್ರೂಮಲ್ಲಿ ಹೋಗಿ ಹತ್ತಿದ್ದೀನಿ, ಅದು ನೋಡುವಂಥವ್ರಿಗೆ ನಾನು ಸಿಂಪತಿಯನ್ನು ಇಂದ ಆಟ ಆಡ್ತಾ ಇದ್ದೀನಿ ಅಂತ ಗೊತ್ತಾಗ್ತಿದೆ. ಬಟ್ ಏನಾಗಲಿ ನಾನು ಸಿಂಪತಿಯಿಂದ ಆಟ ಆಡ್ತಾ ಇಲ್ಲ ಅಂತೆಲ್ಲ ಹೇಳ್ತಾರೆ. ಆ್ಯಂಡ್ ಇನ್ನೊಂದು ಕ್ವಶನ್ ಇರುತ್ತೆ ಒಂದು ಪ್ರತಾಪ್ ಅವ್ರಿಗೇನೆ, ನೀವು ಹಳ್ಳಿ ಭಾಷೆಯಲ್ಲಿ ಮಾತಾಡಿ ಜನರನ್ನು
ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ಇಲ್ಲಿ ಇದು ಮಾಡ್ತಿದ್ದೀರಾ, ಓಟ್ಸನ್ನು ಅಟ್ರಾಕ್ಟ್ ಮಾಡ್ತಾಯಿದ್ದೀರಾ ಅನ್ನೋ ಥರ ಹೇಳ್ತಾರೆ. ಸೊ ಆಗ ಅದಕ್ಕೂ ಹೇಳ್ತಾರೆ ನಮ್ಮ ಒಂದು ಭಾಷೆನ ನಾವು ಬಿಟ್ಕೊಡ್ಬಾರ್ದು. ಯಾವತ್ತು ವರ್ಷ ಈಗ ಫಾರಿನ್ಗೆ ಹೋಗಿದ್ದೀವಿ ಅಂತಂದಮೇಲೆ ನಾನು ಹೇಳ್ತಿರೋದು ಅಷ್ಟೇ, ಪ್ರತಾಪ್ ಅವರು ಅವರ ಒಂದು ಲ್ಯಾಂಗ್ವೇಜಲ್ಲಿ ಮಾತಾಡ್ತಾರೆ ಅದು ಚೇಂಜಸ್ಗಷ್ಟೇ. ಈಗ ನಾವು ಎಲ್ಲೋ ಒಂದು ಫಾರಿನ್ಗೆ ಹೋಗಿರ್ತೀವಿ, ಸೊ ಫಾರಿನಲ್ಲಿ ಹೋದಾಗ ಫಾರಿನ್ ಲ್ಯಾಂಗ್ವೇಜ್ ಮಾತಾಡಬೇಕು. ನಾನು ಹಳ್ಳಿಗೆ ಹೋಗ್ಬಿಟ್ಟು ಒಂದು ಇಂಗ್ಲೀಷ್ ಮಾತಾಡ್ತೀನಿ ಅಂದರೆ ನೋಡಿದವ್ರು ಏನಂತಾರೆ, ಎಷ್ಟು ದುರಾಂಕಾರ ನೋಡು ಅಂತ ಹೇಳ್ತಾರೆ. ಬಟ್ ಏನೇ ಆಗಲಿ ಆ ಒಂದು ಸ್ಥಳಕ್ಕೆ ತಕ್ಕ ಹಾಗೆ ಒಂದು ಭಾಷೆಗಳನ್ನ ಚೇಂಜ್ ಮಾಡಬೇಕು. ಹಾಗಂತ ಭಾಷೆಯನ್ನು ಇಟ್ಕೊಂಡು ನಾವು ಆಟ ಆಡ್ತಾ ಇದ್ದೀವಿ, ಭಾಷೆಯನ್ನು ಇಟ್ಕೊಂಡು ಎಲ್ಲ ಓಟ್ಸನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀವಿ, ಎಲ್ಲರೂ ಸಹ ನಮ್ಮ ಕಡೆ ಡೈವರ್ಟ್ ಮಾಡ್ಕೊತಿದ್ದೀವಿ ಅಂತ ಹೇಳೋದೇ ತಪ್ಪಾಗುತ್ತೆ. ಸೊ ಇದಕ್ಕೂ ಸಹ ಎಲ್ಲ ಒಂದು ಕ್ವಶನ್ಸ್ಗೆ ಒಂದು ವಂಡರ್ಫುಲ್ ಆನ್ಸರ್ ಬರುತ್ತೆ. ಮತ್ತು ಸಂತು ಪಂತು ಅವರು ಬಗ್ಗೆನೂ ಸಹ ಒಂದು ಕ್ವಶನ್ಸ್ ಇರುತ್ತೆ. ಬೇನ್ ಬ್ಯಾಗ್ ಮತ್ತೆ ಅವ್ರು ತಗೊಂಡು ಹೋಗ್ತಾರಂತೆ ಮನೆಗೆ, ಸೊ ಆ ಥರ ಒಂದು ಆನ್ಸರ್ ಅವ್ರ ಕಡೆಯಿಂದ ರಿಪ್ಲೈ ಆಗಿ ಬರುತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಕ್ವಶನನ್ನು ಕೇಳಿದ್ರು, ಈ ಮನೆಯಲ್ಲಿ ಯಾರು ಇರೋದಕ್ಕೆ ಅರ್ಹರಲ್ಲ ಅಂತ ಹೇಳಿದಾಗ, ಸೊ ವಿನಯ್ ಅವರು ಪ್ರತಾಪ್ ಅರ್ಹ ಅಲ್ಲ ಅಂತ ಹೇಳ್ತಾರೆ, ಕಾರ್ತಿಕ್ ಅವರು ಪ್ರತಾಪ್ ಅರ್ಹ ಅಲ್ಲ ಅಂತ ಹೇಳ್ತಾರೆ, ತುಕಾಲಿ ಸಂತು ಅವರು ಮತ್ತು ವರ್ತೂರ್ ಸಂತು ಅವರು ಸಹ ಪ್ರತಾಪ್ ಅರ್ಹ ಅಲ್ಲ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಸಂಗೀತ ಅವರು ಮಾತ್ರ ಕಾರ್ತಿಕ್ ಅರ್ಹ ಅಲ್ಲ ಅಂತ ಹೇಳ್ತಾರೆ. ಇಲ್ಲಿ ಬೇಸಿಕಲಿ ಕಂಪೇರ್ ಮಾಡಿದಾಗ ಸೊ ನಾವು ಪ್ರತಾಪ್ ಅವರು ಅರ್ಹ ಅಲ್ಲ ಅಂತ ನಾವು ಹೇಳಕ್ಕೆ ಹೋಗಲ್ಲ, ಯಾಕಂದರೆ ಅವ್ರು ಬಂದಿರೋಂಥ ಬ್ಯಾಕ್ಗ್ರೌಂಡೇ ಬೇರೆ ಇದೆ, ಅವ್ರು ಬಂದಿರೋಂಥ ಫೀಲ್ಡೇ ಬೇರೆ ಇದೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಅಲ್ಲಿ ಆಡೋದಕ್ಕೆ ಸ್ವಲ್ಪ ಕಷ್ಟ ಆಗಿರ್ಬೋದು ಅಷ್ಟೇ. ಹಾಗಂತ ಅವ್ರನ್ನ ಅರ್ಹ ವ್ಯಕ್ತಿ ಅಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಬಟ್ ಇನ್ನೊಂದು ಕಡೆ ಕಾರ್ತಿಕ್ ಅವರು ಅಷ್ಟೇ, ಅವರು ಅರ್ಹ ವ್ಯಕ್ತಿ ಅಂತ ಹೇಳೋದಕ್ಕೆ ಫಸ್ಟ್ ಆಫ್ ಆಲ್ ಆಗೋದೇ ಇಲ್ಲ. ಯಾಕಂದರೆ ಯಾವುದೇ ಒಂದು ಟಾಸ್ಕ್ ಕೊಟ್ಟರು ಸಹ ಟಾಸ್ಕ್ ಮಾಸ್ಟರ್ ಅಂತ ಅನ್ನಿಸ್ಕೊಂಡಿರೋಂತಹ ವ್ಯಕ್ತಿ ಅವರು. ಇವನ್ ಬಿಗ್ ಬಾಸ್ ಗೆದ್ದರೆ ಸ್ಪರ್ಧೆ ತಗೊಳ್ಳೋಂತಹ ಅಮೌಂಟಲ್ಲಿ 6 ಲಕ್ಷ ಅಮೌಂಟನ್ನು ಗೆದ್ದು ಕೊಟ್ಟಿರೋದೇ ನಮ್ಮ ಕಾರ್ತಿಕ್ ಅವರು ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ಯಾರ ಫೇವರ್ ಆಗೋ ನಾನು ಹೇಳ್ತಾ ಇಲ್ಲ, ಬಟ್ ಜನ್ರಲಾಗಿ ಈಗ ಒಂದು ಒಪಿನಿಯನ್ ನಾನು ಹೇಳ್ತಾ ಇದ್ದೀನಿ. ಈಗ ಆ ವ್ಯಕ್ತಿ ನೋಡಿದಾಗ ಮತ್ತು ಪ್ರತಾಪ್ ಅವ್ರನ್ನ ನೋಡಿದಾಗ ಹೇಗೆ ಅಂತ ನನ್ನ ಪ್ರಕಾರ ಅಲ್ಲಿರೋದಕ್ಕೆ ಟಾಪ್ 6ಅಲ್ಲಿರೋದಕ್ಕೆ ಅರ್ಹ ಅಲ್ಲ ಅಂತಂದರೆ ಕಂಪೇರ್ ಮಾಡೋದ್ರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಆಟ ಆಡ್ಕೊಂಬಂದ್ರೆ, ಈಗ ಪ್ರತಾಪ್ ಅವರು ಅಂತಂದರೆ ಮೈಂಡ್ ಗೇಮ್ ಅಂತ ಹೇಳ್ಬೋದು, ಈಗ ಸಂಗೀತ ಅವರು ಅಂತಂದರೆ ಒಬ್ಬ ಲೇಡಿ ಕಂಟೆಸ್ಟೆಂಟ್, ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು. ಸೊ ಈ ಥರ ಒಬ್ಬೊಬ್ರಿಗೂ ಒಂದು ಟ್ಯಾಲೆಂಟಲ್ಲಿ ಇದ್ದಾರೆ. ಆ್ಯಂಡ್ ಇಂಪಾರ್ಟೆಂಟ್ ಇನ್ನೇನಂದರೆ ತುಕಾಲಿ ಸಂತು ಅವರು ಒಂದು ಮಾತುಗಳ ಮುಖಾಂತರ, ಅವರ ಒಂದು ಜಾಣ್ಮೆ ಮುಖಾಂತರನೇ ಈಗ ಟಾಪ್ 6 ಫೈನಲಲ್ಲಿದ್ದಾರೆ. ಸೊ ಈ ಥರ ಒಂದು ರೀಸನ್ಸನ್ನು ಕೊಡ್ತಾರೆ ಯಾರು ಅರ್ಹ ಅಲ್ಲ ಅಂತ ಕೇಳಿದಾಗ. ಇನ್ನು ನೀವು ಯಾಕೆ ಈ ಒಂದು ಫಿನಾಲೆಯಲ್ಲಿ ಇದ್ದು ನೀವು ಟ್ರೋಫಿಯನ್ನು ಗೆಲ್ಲಬೇಕು ಅಂತ ಕೇಳಿದಾಗ ವಿನಯ್ ಅವರು ಹೇಳ್ತಾರೆ, ನಾನು ಯಾರಿಗೂ ಸಹ ಬಿಟ್ಕೊಡೋಕೆ ಬಂದಿಲ್ಲ, ನಾನಿಲ್ಲಿ ವಿಲನ್ ಅಂತ ಬಂದಿದ್ದೀನಿ, ಬಟ್ ನನ್ನ ಒಂದು ಕ್ಯಾರೆಕ್ಟರ್ ನಾನು ಚೇಂಜ್ ಮಾಡ್ಕೊಳೋದಿಲ್ಲ. ಬಟ್ ಹಾಗಂತ ಎಲ್ಲರೂ ಇಲ್ಲಿ ಹೀರೋ ಆಗಿಬಿಟ್ರೆ ವಿಲನ್ ಅನ್ನೋದು ಯಾರೂ ಇರೋದಿಲ್ಲ. ಸೊ ನಾನು ವಿಲನ್ ಆಗೇ ನಾನು ಏನು ಅಂತ ತೋರಿಸ್ತೀನಿ ಅಂತಾರೆ ಹೇಳಿದ್ದಾರೆ. ಇನ್ನೊಂದು ಕಡೆ ಸಂಗೀತ ಅವ್ರು ಹೇಳ್ತಾರೆ, ನಾನು ಬೋಲ್ಡ್ ಆಗಿದ್ದೀನಿ, ನಾನು ಕಾನ್ಫಿಡೆಂಟ್ ಆಗಿದ್ದೀನಿ, ನಾನು ಎಲ್ಲೂ ಸಹ ಗೀವ್ ಅಪ್ ಮಾಡಿಲ್ಲ, ನನ್ನ ಆಟವನ್ನು ನಾನು ಆಡ್ಕೊಂಬಂದಿದ್ದೀನಿ, ಯಾರಿಗೂ ಸಹ ನಾನು ಡಿಪೆಂಡೆಂಟ್ ಆಗಿಲ್ಲ ಅನ್ನೋ ಥರ ಹೇಳ್ತಾರೆ. ಇನ್ನೊಂದು ಕಡೆ ಪ್ರತಾಪ್ ಅವ್ರು ಹೇಳ್ತಾರೆ, ಎಲ್ಲರೂ ಸಹ ಚುಚ್ಚಿ ನನ್ನ ಹತ್ರ ಮಾತಾಡೋದ್ರೂ ಸಹ ನಾನು ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ನಾನು ಏನು ಅನ್ನೋದನ್ನು ಪ್ರೂವ್ ಮಾಡ್ಕೊಂಡಿದ್ದೀನಿ, ನಾನು ವೀಕಲ್ ಅನ್ನೋದನ್ನು ಪ್ರೂವ್ ಮಾಡ್ಕೊಂಡಿದ್ದೀನಿ. ಸೊ ನನಗೆ ಇಷ್ಟೆಲ್ಲ ಒಂದು ಎದುರಿಸ್ಕೊಂಬಂದಿದ್ದೀನಿ ಅಂದಮೇಲೆ ನನಗೆ ಈ ಟ್ರೋಫಿಯನ್ನು ಗೆಲ್ಲೇಬೇಕು, ನಾನು ಅರ್ಹ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಇಂಟ್ರೆಸ್ಟಿಂಗ್ ಅಂದರೆ ಕಾರ್ತಿಕ್ ಅವರು ಸಹ ಅದನ್ನೇ ಹೇಳ್ತಾರೆ. ಯಾಕಂದರೆ ಇಷ್ಟು ಜನರ ಮಧ್ಯೆ ನಾನು ಇಲ್ಲಿ ಕಾಂಪೀಟ್ ಮಾಡಿದ್ದೀನಿ, ಮತ್ತು ನಾನು ಇಲ್ಲಿ ಅರ್ಹ ವ್ಯಕ್ತಿ ಅಂತ ನನ್ನ ಸ್ಥಾನವನ್ನು ಗಿಟ್ಟಿಸ್ಕೊಂಡಿದ್ದೀನಿ. ನಾನು ಎಲ್ಲ ಒಂದು ಟಾಸ್ಕ್ ಕೊಟ್ಟರೆ ಅಥವಾ ಯಾವುದೇ ಒಂದು ಎಂಟರ್ಟೈನ್ ಆಗಿರ್ಬೋದು, ಒಂದು ಕುಕ್ಕಿಂಗ್ ಆಗಿರ್ಬೋದು, ಒಂದು ಡ್ಯಾನ್ಸ್ ಆಗಿರ್ಬೋದು, ಒಂದು ಸಿಂಗಿಂಗ್ ಆಗಿರ್ಬೋದು, ಒಂದು ಎಲ್ಲ ಕ್ಯಾರೆಕ್ಟರನ್ನು ನಾನು ಎಲ್ಲ ಒಂದು ಪೊಸಿಷನಲ್ಲೂ ಹೋಗಿ ನಿಂತಿದ್ದೀನಿ, ಮತ್ತು ಎಲ್ಲ ಒಂದು ಆ್ಯಕ್ಟಿವಿಟೀಸ್ನಲ್ಲೂ ಸಹ ನಾನು ಭಾಗಿಯಾಗಿ ನಾನು ಇಲ್ಲಿ ಡೆಫಿನೆಟ್ಲಿ ಅರ್ಹ ವ್ಯಕ್ತಿ ಅಂತ ಹೇಳ್ತಾರೆ. ಇಲ್ಲಿ ಇಂಟ್ರೆಸ್ಟಿಂಗ್ ಅಂದರೆ ಸಂತು ಪಂತು ಅವ್ರದ್ದು. ಸೊ ಇಲ್ಲಿ ಒಂದು ಕಡೆ ಹೇಳ್ತಾರೆ, ತುಕಾಲಿ ಸಂತೋಷ್ ಅವ್ರು ಹೇಳ್ತಾರೆ, ಸಪೋಸ್ ನನಗೇನಾದರೂ ಬಂದರೆ ಖಂಡಿತವಾಗ್ಲೂ ನಾನು ವರ್ತುರಣ್ಣವ್ರು ಎಷ್ಟು ಕೇಳ್ತಾರೆ ನಾನು ಅಷ್ಟು ಕೊಡ್ತೀನಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ ವರ್ತುರಣ್ಣವ್ರು ಹೇಳ್ತಾರೆ, ಇಲ್ಲಿ ಬರುವಂತಹ ಒಂದು ಗೆಲುವನ್ನು ನಾವು ಸ್ವಾಗತ ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದೀವಿ, ಹಾಗಂತ ನಾವು ನಮ್ಮ ಆಟವನ್ನು ಆಡ್ತೀವಿ, ನಾವು ನಾಳೆ ಎಕ್ಸ್ಪೆಕ್ಟೇಷನ್ಸನ್ನು ಇಟ್ಕೊಂಡಿಲ್ಲ ಅನ್ನೋ ಥರ ಹೇಳಿದ್ದಾರೆ. ಸೊ ಇಲ್ಲಿ ಅವರವರ ಒಂದು ಒಪಿನಿಯನ್ನ ಅವ್ರು ಶೇರ್ ಮಾಡಿದ್ದಾರೆ ಯಾಕೆ ಗೆಲ್ಲಬೇಕು ಅನ್ನೋದ್ರ ಬಗ್ಗೆ. ಸೊ ಈ ಥರ ಎಲ್ಲ ಆದಮೇಲೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿಗೆ ಎಂಡ್ ಆಗುತ್ತೆ, ಅಂದರೆ ಬಿಗ್ ಬಾಸ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿಗೆ ಎಂಡ್ ಆಗುತ್ತೆ. ಸೊ ಇನ್ನಷ್ಟು ಸಾಕಷ್ಟು ಕ್ವೆಶನ್ಸ್ ಕೇಳಿರೋದ್ರ ಬಗ್ಗೆ ಒಂದಷ್ಟು ಮನಸ್ತಾಪಗಳು ಮತ್ತು ಬೂದಿ ಮುಚ್ಚಿರೋ ಕೆಂಡ ರೀತಿ ಎಲ್ಲಿ ಇತ್ತಲ್ವ, ಮತ್ತು ಆ ಕೆಂಡ ಈಗ ಉರಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಈಗ ಮೊದಲನೇದಾಗಿ ಹೇಳ್ತಾರೆ ವಿನಯ್ ಪ್ರೆಸ್ ಕಾನ್ಫರೆನ್ಸಲ್ಲಿ ಒಂದು ಮಾತು ಹೇಳ್ತಾರೆ ಪ್ರತಾಪ್ ಅವರು ವಿನಯ್ ಅವ್ರ ಬಗ್ಗೆ.
ವಿನಯ್ ಅವರು ಮಾತಾಡುವಂಥ ಸಂದರ್ಭದಲ್ಲಿ ಅಸಂಬದ್ಧವಾಗಿರುವಂತಹ ಮಾತುಗಳನ್ನು ಬಳಸ್ತಾರೆ ಅನ್ನೋ ಥರ ಹೇಳ್ತಾರೆ. ಸೊ ಅದಕ್ಕೆ ವಿನಯ್ ಅವರು ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಮುಗಿದ ಮೇಲೆ ಪ್ರತಾಪ್ ಅವ್ರ ಹತ್ರ ಕೇಳ್ತಾರೆ, ನಾನು ಯಾವಾಗ ಆ ರೀತಿ ಒಂದು ಅಸಂಬದ್ಧವಾಗಿರುವಂತಹ ಪದಗಳನ್ನ ಬಳಸಿದ್ದೀನಿ, ಅದು ನಿಮ್ಮ ವಿಷಯದಲ್ಲಿ ಯಾವಾಗ ಬಳಸಿದ್ದೀನಿ ಹೇಳಿ ಅಂತ ಕೇಳ್ತಾರೆ. ಸೊ ಫಸ್ಟ್ ಆಫ್ ಆಲ್ ಅವರು ಕೇಳುವಂಥ ಬಟ್ ಅವರು ವಿನಯರು ಮಾತಾಡೋಂಥ ವೇನೇ ಆ ರೀತಿ ಇರುತ್ತೆ. ಬಟ್ ಅದನ್ನು ಅವರು ತಪ್ಪಾಗಿ ತಿಳ್ಕೊಂಡು ಜೋರಾಗಿ ಕಿರಿಚಿಬೇಡಿ, ನಿಧಾನಕ್ಕೆ ಹೇಳಿ, ನೀವು ಮಾತಾಡದೆ ನಾನು ಹೇಳ್ತಿದ್ದೀನಿ ಅನ್ನೋ ಹತ್ರ ಒಂದು ಜೋರು ಜಗಳ ಆಗುತ್ತೆ. ಇವರಿಬ್ಬರ ಮಧ್ಯೆ ಮತ್ತೆ ಒಂದಷ್ಟು ಕಾಂಟ್ರವರ್ಸಿ ಆಗುತ್ತೆ. ನಾನು ನಿನ್ನೆ ಒಂದು ಎಪಿಸೋಡಲ್ಲಿ ನೋಡಿದ ಪ್ರಕಾರ ವಿನಯ್ ಅವರು ಆಲ್ಮೋಸ್ಟ್ ಪ್ರತಾಪ್ ಅವರನ್ನ ತುಂಬ ಒಳ್ಳೆ ರೀತಿಯಲ್ಲಿ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಬಟ್ ಪ್ರತಾಪ್ ಅವರು ಯಾಕೋ ಒಂದು ರೀತಿಯಲ್ಲಿ ಅವ್ರನ್ನ ಅವಾಯ್ಡ್ ಮಾಡೋ ಥರ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂದರೆ, ವಿನಯ್ ಅವರು ಹೇಳ್ತಿದ್ದಾರೆ, ನಾನು ನಿನಗೆ ಒಂದು ಒಳ್ಳೆಯ ಸ್ಥಾನನ ಕೊಟ್ಟಿದ್ದೀನಿ ನನ್ನ ಒಂದು ವಿಷಯದಲ್ಲಿ, ನೀನು ಅದನ್ನು ಉಳಿಸ್ಕೊ, ನೀನು ಅದನ್ನು ಕಳ್ಕೊಬೇಡ. ಮತ್ತು ಈ ಥರ ಯಾವುದೋ ಒಂದು ಸ್ಟೇಟ್ ಸಿಕ್ಕಿದಾಗ ಯಾರೋ ಒಂದು ಜನರ ಮಧ್ಯೆ ನೀನು ಆ ರೀತಿ ಸ್ಟೇಟ್ಮೆಂಟ್ಸನ್ನು ಪಾಸ್ ಮಾಡಬೇಡ ಇನ್ನೊಬ್ಬರ ಬಗ್ಗೆ ಅನ್ನೋ ಥರ ಒಂದು ಒಳ್ಳೆ ಮಾತುಗಳನ್ನ ಹೇಳ್ತಾ ಇರ್ತಾರೆ. ಬಟ್ ಅದನ್ನು ಪ್ರತಾಪ್ ಅವರು ಕೇಳೋದಕ್ಕೆ ರೆಡಿ ಇಲ್ಲ. ಹೌದಾ, ನೀವು ಆ ಥರ ಎಲ್ಲ ಇದು ಮಾಡಬೇಡಿ ಅನ್ನೋ ಥರ ಇದು ಮಾಡ್ಬಿಡ್ತಾರೆ, ನಾನು ಹೇಳಿದೆ ಕರೆಕ್ಟಾಗಿದೆ ಅನ್ನೋ ಥರ ಅವರು ಒಂದು ಸ್ಟ್ಯಾಂಡನ್ನು ಅವ್ರು ತಗೊತಾ ಇದ್ದಾರೆ. ಈ ಥರ ಒಂದು ಜೋರು ಜಗಳ ಆಗುತ್ತೆ ಇವರಿಬ್ಬರ ಮಧ್ಯೆ. ಬಟ್ ನನ್ನ ಪ್ರಕಾರ ಹೇಳೋದಾದರೆ ವಿನಯ್ ಅವರು ಕೆಲವೊಂದು ವಿಚಾರಗಳಲ್ಲಿ ಮಾತಾಡಿರೋದು ಸಹ ನಿಜಾನೇ. ಬಟ್ ಆ ಒಂದು ಸಂದರ್ಭದಲ್ಲಿ ಅವ್ರು ಮತ್ತೆ ಅದನ್ನು ಸಾರಿ ಕೇಳಿ ಮತ್ತೆ ಆ ರೀತಿ ತಪ್ಪುಗಳನ್ನ ಅವ್ರು ಮಾಡಿಲ್ಲ. ಸೊ ಯಾವುದೋ ಒಂದು ಹಳೆ ವಿಷಯವನ್ನು ಈಗ ರೀಸನ್ ಆಗಿ ಇಟ್ಕೊಂಡು ಪ್ರತಾಪ್ ಅವರ ಆ ಒಂದು ಸ್ಟೇಟ್ಮೆಂಟ್ನ ಕೊಡೋದು ನನ್ನ ಪ್ರಕಾರ ಎಲ್ಲೋ ಒಂದು ಕಡೆ ತಪ್ಪು ಅಂತ ಅನ್ನಿಸ್ತು. ಇನ್ನು ಇದೆಲ್ಲ ಆದಮೇಲೆ ಇವರಿಬ್ಬರು ಜಗಳ ಎಲ್ಲ ಆದಮೇಲೆ ಒಂದಷ್ಟು ಮಾತುಕತೆ ಬಂದು ಕಾರ್ತಿಕ್ ಮತ್ತೆ ಹೊರತೂರು ಅವ್ರ ಮಧ್ಯೆ ಆಗುತ್ತೆ. ಅವ್ರಿಗೆ ಒಂದಷ್ಟು ಕ್ಲಾರಿಟಿ ಬೇಕು ನನಗೆ ಅನ್ನೋ ಥರ ಮಾತಾಡ್ತಾರೆ ಕಾರ್ತಿಕ್ ಅವರು. ಸೊ ಎಲ್ಲದಕ್ಕೂ ಸಹ ಕ್ಲಾರಿಟಿ ಅಂತ ಕೇಳ್ತಾ ಹೋದರೆ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಒಂದು ಕ್ಲಾರಿಟಿ ಶೋ ಅಂತ ಇಡಬೇಕಾಗತ್ತೆ ಅಷ್ಟೇ. ಸೊ ಕ್ಲಾರಿಟಿ ಕೇಳಬೇಕು, ಎಂಥ ವಿಷಯಕ್ಕೆ ಬೇಕು ಅಂಥ ವಿಷಯಕ್ಕೆ ಕೇಳಬೇಕು, ಯಾವುದಕ್ಕೆ ಬೇಡದೇ ಅಂತ ವಿಷಯ ಬಿಟ್ಟು ಹಾಕಬೇಕು. ಅಲ್ಲಿ ಅದೇ ಆ ಥರ ಇದ್ರೇ ಅಲ್ಲಿ ಆಟ ಆಡೋದಕ್ಕಾಗೋದು. ನಾವೆಲ್ಲದಕ್ಕೆ ಪ್ರತಿಯೊಂದು ಕ್ಲಾರಿಟಿ ಬೇಕು, ಅದು ಯಾಕೆ ಹೇಳಿದ್ರಿ, ಇದು ಯಾಕೆ ಹೇಳಿದೆ ಅಂತ ಕೇಳ್ತಾ ಕೂತ್ಕೊಂಡ್ರೆ ಅದು ಬಿಗ್ ಬಾಸ್ ಆಟ ಆಗೋದಿಲ್ಲ, ಬಿಗ್ ಬಾಸ್ ಕ್ಲಾರಿಟಿ ಶೋ ಅಂತ ಆಗ್ಬಿಡುತ್ತೆ. ಸೊ ಈ ಥರ ಎಲ್ಲ ನಡೆದಿದೆ. ಇನ್ನು ಲಾಸ್ಟಲ್ಲಿ ಒಂದು ಟಾಸ್ಕ್ ಕೊಡ್ತಾರೆ ಮತ್ತು ಬಿಗ್ ಬಾಸ್ ಅವರು ಏನಪ್ಪ ಅಂದರೆ, ಒಂದು ಕೋಪ, ಹತಾಶೆ, ಒಂದು ಬೇಜಾರನ್ನು ಇಟ್ಕೊಂಡು ನಾವು ರಿಟರ್ನ್ ಬಿಗ್ ಬಾಸ್ ಮನೆಯಿಂದ ಮನೆಗೆ ಹೋಗೋದಕ್ಕಾಗಲ್ಲ. ಸೊ ನಿಮ್ಮ ಒಂದು ಕೋಪ, ಹತಾಶೆ, ಒಂದು ದ್ವೇಷವನ್ನೆಲ್ಲ ಹೊರ ಹಾಕೋದಕ್ಕೆ ಈಗ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಡ್ತಾರೆ ಅಂತ ಹೇಳಿ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ. ಅಂದರೆ ಪಂಚ್ ಮಾಡೋ ಅಂಥದ್ದು ಫೋಟೋ ಹಾಕಿ. ಸೊ ಮೊದಲನೇದಾಗಿ ಸಂಗೀತ ಅವ್ರು ಹೋಗ್ತಾರೆ. ಫಸ್ಟು ವಿನಯ್ ಅವ್ರ ಫೋಟೋನ ಹಾಕ್ಬಿಟ್ಟು, ನಾನು ಈ ಬಿಗ್ ಬಾಸ್ ಮನೆಗೆ ಎಂಟರ್ ಆದಂಥ ಸಂದರ್ಭದಲ್ಲಿ ನನಗೆ ಗೊತ್ತಿರೋಂಥ ಪರಿಚಯ ಇರುವಂತಹ ಏಕೈಕ ವ್ಯಕ್ತಿ ವಿನಯ್ ಅವರು. ಸೊ ಅವ್ರು ಯಾವುದೋ ಒಂದು ವಿಷಯಕ್ಕೆ ಸಿಂಪಲ್ ರೀಸನ್ಗೆ ಒಂದು ನಾಮಿನೇಟ್ ಮಾಡ್ತಾರೆ. ಸೊ ಅದಾದಮೇಲೆ ಒಂದಷ್ಟು ಬೇಜಾರನ್ನು ಆಯಿತು ನನಗೆ. ಮತ್ತು ಇನ್ನೊಂದಷ್ಟು ಅದು ಮತ್ತೆ ಜಗಳಗಳ ರೂಪದಲ್ಲಿ ಕನ್ವರ್ಟ್ ಆಯಿತು. ಮತ್ತು ಇನ್ನೊಂದಷ್ಟು ಬೇರೆ ಲೆವೆಲ್ಗೆ ಹೋಯ್ತು ಅನ್ನೋ ಥರ ನಾನು ಅದನ್ನು ಎಕ್ಸ್ಪೆಕ್ಟ್ ಮಾಡಿಲ್ಲ ವಿನಯ್ ಅವ್ರ ಕಡೆಯಿಂದ ಅಂತ ಅಂದ್ಬಿಟ್ಟು ಒಂದು ಪಂಚನ್ನು ಕೊಡ್ತಾರೆ. ಸ್ವಲ್ಪ ಜಾಸ್ತಿನೇ ಕೊಟ್ಟು ಅವ್ರ ಪಂಚಗಳನ್ನ. ಮತ್ತು ಇನ್ನೊಂದು ಕಡೆ ಕಾರ್ತಿಕ್ ಅವ್ರ ಫೋಟೋವನ್ನು ಹಾಕ್ಬಿಟ್ಟು, ನಾನು ಈ ಮನೇಲಿ ಸ್ನೇಹ ಬೆಳೆಸಿದೆ, ಸೊ ಆ ಸ್ನೇಹ ನನಗೆ ಕರೆಕ್ಟಾಗಿ ಸಿಗಲಿಲ್ಲ, ಟ್ರಸ್ಟ್ ಅನ್ನೋದು ಅಲ್ಲಿಗೆ ಮುರಿದೋಯ್ತು, ನಾನು ಇಟ್ಟಂಥ ನಂಬಿಕೆ ನನಗೆ ಮತ್ತೆ ರಿಟರ್ನ್ ಸಿಗಲಿಲ್ಲ ಅನ್ನೋ ಥರ ಅವರ ಹೆಸರು ಹೇಳಿ ಒಂದಷ್ಟು ಪಂಚನ್ನು ಮತ್ತೆ ಮಾಡ್ತಾರೆ. ಮತ್ತು ಇನ್ನೊಂದು ಕಡೆ ತುಕಾಲಿ ಸಂತೋಷ್ ಅವ್ರ ಬಗ್ಗೆ ಹೇಳ್ಬಿಟ್ಟು ಒಂದು ಪಂಚನ ಹೇಳ್ತಾರೆ. ಅಂದರೆ ನಾನಿಲ್ಲಿ ಅಪಶಕುನನ ಅನ್ನೋ ಥರ ಹೇಳ್ಬಿಟ್ಟು ಒಂದು ಪಂಚನ ಹೇಳ್ತಾರೆ. ಮತ್ತು ಕಾರ್ತಿಕ್ ಅವ್ರಿಗೆ ಒಂದು ಸ್ಟ್ರಾಂಗ್ ಪಂಚ್ ಕೊಡ್ತಾರೆ. ಏನಂತಂದರೆ, ನಿಮ್ಮ ಲೈಫಲ್ಲಿ ನಾನು ಶಕುನಿ, ಈ ಬಿಗ್ ಬಾಸ್ ಮೇಲೂ ನಿಮಗೆ ನಾನು ಶನಿ ಅಂತ ಹೇಳ್ತಾರೆ. ಶನಿ ನಾನು ನಿಮ್ಮ ಲೈಫ್ಗೆ ಇವಾಗಲೂ ಅಷ್ಟೇ ಮುಂದೆನೂ ಅಷ್ಟೇ ಅನ್ನೋ ಥರ ಹೇಳಿ ಪಂಚನ ಕೊಡ್ತಾರೆ. ಇದಾದಮೇಲೆ ಒಂದು ಕಾರ್ತಿಕ್ ಅವ್ರು ಬರ್ತಾರೆ. ಸೊ ಕಾರ್ತಿಕ್ ಅವ್ರು ಅಷ್ಟೇ ಸ್ಟಾರ್ಟಿಂಗ್ ಬಂದ ತಕ್ಷಣ ಸಂಗೀತ ಅವ್ರ ಫೋಟೋ ಹಾಕ್ಬಿಟ್ಟು ಹೌದು ಒಂದಷ್ಟು ಕ್ಲಾರಿಟಿಯನ್ನು ಕೊಡ್ತಾರೆ ಅವರು ಇದ್ರ ಬಗ್ಗೆ. ಆ ಥರ ಈ ಥರ ಆ ಥರ ಹೇಳ್ತಾರೆ. ಫ್ರೆಂಡ್ಸ್ ಅಂದಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇರಬಾರ್ದು, ಆ ಎಕ್ಸ್ಪೆಕ್ಟೇಷನ್ಸನ್ನು ಸಂಗೀತ ಅವ್ರು ಮಾಡಿದ್ರು. ಫ್ರೆಂಡ್ಸ್ ಅನ್ನೋ ಹೆಸರಲ್ಲಿ ನಾನು ಯೂಸ್ ಮಾಡ್ಕೊಂಡಿದ್ದಲ್ಲ, ಫ್ರೆಂಡ್ಸ್ ಅನ್ನೋ ಹೆಸರಲ್ಲಿ ನೀವು ಎಲ್ಲರೂ ನೀವು ಯೂಸ್ ಮಾಡ್ಕೊಂಡಿದ್ದು. ಆ ಕಡೆ ಹೋಗ್ತೀರಾ, ಈ ಕಡೆ ಹೋಗ್ತೀರಾ, ನನ್ನ ಹತ್ರ ಬರ್ತೀರಾ, ಸೊ ಈ ಥರ ಇತ್ತು ಅನ್ನೋ ಥರ ಹೇಳಿ ಅವರು ಒಂದೇ ಒಂದು ಪಂಚ್, ಈ ಒಂದು ಪಂಚ್ ಸಾಕು, ನೀನು ಅದನ್ನೇ ಎಚ್ಚರಿಸ್ಕೊಳ್ಳೋದಕ್ಕಾಗೋದಿಲ್ಲ ಅನ್ನೋ ಥರ ಹೇಳಿಬಿಟ್ಟು ಒಂದು ಪಂಚ್ ಕೊಡ್ತಾರೆ. ಆ್ಯಂಡ್ ಇದಾದಮೇಲೆ ವಿನಯ್ ಅವ್ರಿಗೆ ಹೇಳ್ತಾರೆ. ವಿನಯ್ ಅವ್ರಿಗೆ ಫೋಟೋಗೆ ಹಾಕ್ಬಿಟ್ಟು ಅವ್ರಿಗೂ ಸಹ ಒಂದು ಸ್ಮಾಲ್ ಪಂಚ್ ಅಂತ ಹೇಳಿ ಒಂದು ಪಂಚನ್ನು ಕೊಡ್ತಾರೆ. ನಾನು ಹೇಳ್ದಿರೋಂಥ ಪದಗಳನ್ನ ನೀವು ಹೇಳಿದಿರ ಅಂತ ಹೇಳ್ತಿದ್ದೆ ವಿನಯ್, ಬಟ್ ನಾನು ಯಾವತ್ತೂ ಸಹ ಆ ಥರ ಪದಗಳನ್ನ ಹೇಳಿಲ್ಲ ಅನ್ನೋ ಥರ ಒಂದು ಕ್ಲಾರಿಟಿಯನ್ನು ಕೊಟ್ಟು ಒಂದು ಸ್ಮಾಲ್ ಪಂಚನ್ನು ಕೊಟ್ಟರು. ಅದಾದಮೇಲೆ ಒಂದು ಹೊರತೂರು ಸಂತೋಷ್ ಅವರ ಫೋಟೋವನ್ನು ಹಾಕ್ಬಿಟ್ಟು
ನಾನು ಪ್ರತಿಯೊಂದು ಎಲ್ಲ ಟಾಸ್ಕನ್ನು ಚೆನ್ನಾಗಿ ಆಡ್ಕೊಂಬಂದು ಪ್ರತಿ ವಾರವೂ ಸಹ ಚೆನ್ನಾಗಿ ಆಡ್ಕೊಂಬಂದಿದ್ದೀನಿ. ಬಟ್ ಯಾವುದೋ ಒಂದು ವಾರ ಫ್ಯಾಮಿಲಿಯನ್ನು ನೆನೆಸ್ಕೊಂಡು ನಾನು ವೀಕ್ ಆಗಿರ್ಬೋದು ಅಷ್ಟೇ. ಬಟ್ ಅದಾದ ಮಾತ್ರಕ್ಕೆ ನೀವು ನನ್ನನ್ನು ಎತ್ತಿದ್ದೀವಿ, ಒಂದು ಡೀಪ್ ಡಿಪ್ರೆಷನ್ ಇರಬೇಕಾದ್ರೆ ನೀವು ನನಗೆ ಸಪೋರ್ಟ್ ಮಾಡಿದೆ ಅಂತ ಹೇಳಬೇಡಿ, ನಾನು ಇನ್ನೂ ಸ್ಟ್ರಾಂಗಾಗಿ ಹೊರಗಡೆ ಬಂದಿದ್ದೀನಿ ಅನ್ನೋ ಥರ ಹೇಳಿ ಒಂದು ಸ್ಮಾಲ್ ಪಂಚನ್ನು ಕೊಡ್ತಾರೆ. ಸೊ ಇದನ್ನು ಕಂಟಿನ್ಯೂಷನ್ ಆಗ್ತಾನೆ ಇದೆ. ನಿಮ್ಗೆ ಏನಿಸ್ತು ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.